ಕೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾರ್ಗಮಣೇಶಾಯ ನಮೋ ವೇದಾಂತವೇದಿನೇ ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋತ್ತಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತೇರ್ಮಹಾನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಅಕ್ರೂರ ಬಹಳ ಅಹೋಭಾಗ್ಯ ಅಂತ ಬಹಳ ಏನೋ ಹಿಂದಿನ ಜನ್ಮದಲ್ಲಿ ಏನೋ ಬಹಳ ತಪಸ್ಸು ಮಾಡಿದ್ದೇನೆ, ಏನೋ ದಾನ ಕೊಟ್ಟಿದ್ದೇನೆ, ಏನೋ ಭಗವಂತನನ್ನು ಬಹಳ ಪೂಜೆಗಳಿಂದ ನಾನು ಪ್ರಸನ್ನಗೊಳಿಸಿದ್ದೇನೆ, ಅದಕ್ಕೆ ಈ ಜನ್ಮದಲ್ಲಿ ನನಗೆ ಇಂತಹ ಭಾಗ್ಯ ಸಿಕ್ಕಿತು. ಅಂದರೆ ಕೃಷ್ಣ ಬಲರಾಮರನ್ನು ಮಥುರೆಗೆ ಕರ್ಕೊಂಡು ಬರಲಿಕ್ಕೆ ನನ್ನನ್ನೇ ಕಳಿಸಿದ್ದಾನೆ ಕಂಸ ಅಂತ ಹೇಳಿದರೆ ಎಂಥ ಭಾಗ್ಯ ಸಿಕ್ಕಿತು ಇವತ್ತು ಭಗವಂತನ ದರ್ಶನ. ಅಂಥ ಭಗವಂತ ಅಂತೇಳಿದರೆ ಎಂಥ ಭಗವಂತ ಅಂತೇಳಿದರೆ ಯಾವ ಭಗವಂತನನ್ನು ನೋಡಲಿಕ್ಕೆ ಆ ತಪಸ್ವಿಗಳು ಯೋಗಿಗಳು ಎಷ್ಟು ಕಷ್ಟಪಡ್ತಾರೆ ಅಂತ ಹೇಳಿದರೆ ಮನೆ ಮಠ ಎಲ್ಲ ಬಿಟ್ಟು ವೈರಾಗ್ಯ ತಾಳಿ ಯಾವುದೂ ಬೇಡ ಭಗವಂತ ಒಬ್ಬನೇ ಸಾಕು ಅಂತ ಹೋಗಿಗ ಅಂತ ಕುಮಾರಚಲ ಇದು ಪರ್ವತ ಇಲ್ವಾ ವಿಷ್ಣು ತೀರ್ಥರು ಏರಿದ್ದು, ಅಂತಹ ಪರ್ವತಗಳನ್ನು ಏರಿ ಕಾಡಿನ ಮಧ್ಯದಲ್ಲಿ ಅಲ್ಲಿ ಅನ್ನ ನೀರನ್ನು ಬಿಟ್ಟು ತಪಸ್ಸು ಮಾಡ್ತಾ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಗೆಲ್ಲ ಹೋಗಿ ತಲುಪಿದವರು ಎಷ್ಟೋ ಜನ ಇದ್ದಾರೆ. ಆ ಧ್ಯಾನಮಗ್ನರಾಗಿ ಆ ಭಗವಂತನನ್ನು ನೋಡಬೇಕು. ಅಷ್ಟು ಅಂತೇಳಿದರೆ ಅಷ್ಟು ಪ್ರಯತ್ನ ಮಾಡಬೇಕು, ಅಷ್ಟು ಜ್ಞಾನ ಭಕ್ತಿ ವೈರಾಗ್ಯ, ಆಮೇಲಿಂದ ಆ ಶ್ರವಣ ಮನನ ನಿಧಿಧ್ಯಾಸನಗಳಿಂದ ಆ ಯಾವುದು ಭಕ್ತಿ ವೈರಾಗ್ಯ ತುಂಬಿದ ಈ ಶ್ರವಣ ಮನನ ನಿಧ್ಯಾಸನಗಳಿಂದ ಈ ಯೋಗಿಗಳು ತಪಸ್ಸು ಮಾಡಿದಾಗ ದೊರಕುವಂಥ ಭಗವಂತ ಇವತ್ತು ನನಗೆ ಯಾವನ ದರ್ಶನ ಭಾಗ್ಯ ನನಗೆ ಸಿಗ್ತದೆ. ಯಾಕಂತೇಳಿದರೆ ಅವನು ಅವತಾರ ಮಾಡಿ ಬಂದಿದ್ದಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಂತೇಳಿದರೆ ಯಾವಾಗ ಅಧರ್ಮದ ಅಭ್ಯುತ್ಥಾನ ಆಗಿದೆ, ಧರ್ಮದ ನಾಶ ಆಗಿದೆ, ಆಗ ಎಲ್ಲ ನಾನು ಬರ್ತೇನೆ ಅವತಾರ ಮಾಡಿಕೊಂಡು ಅಂತ ಹೇಳಿದ ಕೃಷ್ಣ ಇವತ್ತು ಬಂದಿದ್ದಾನೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತೇಳಿದರೆ ಪರಿತ್ರಾಣಾಯ ಸಾಧೂನಾಂ ಎಲ್ಲ ಸಜ್ಜನರ ರಕ್ಷಣೆಗೋಸ್ಕರ, ಆಮೇಲೆ ದುಷ್ಟರ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ದುಷ್ಟರು ಕಂಸ ಚಾಣೂರ ಮುಷ್ಟಿಕಾಸುರ ಇಂಥ ಎಷ್ಟೋ ಇದ್ದಾರೆ ದುಷ್ಟರು. ಆ ಎಲ್ಲ ದುಷ್ಟರನ್ನು ಏನು ಮಾಡಬೇಕು ಈಗ ಸಂಹಾರ ಮಾಡಲಿಕ್ಕೆ ಅಂತ ಹೇಳ್ಕೊಂಡೆ ಬ್ರಹ್ಮರುದ್ರಾದಿಗಳಿಂದ ಸಂಸೇವಿತನಾಗಿ ಪ್ರಾರ್ಥಿತನಾಗಿ ಭಗವಂತ ಅವತಾರ ಮಾಡಿ ಬಂದಿದ್ದಾನೆ. ಅಂತ ಭಗವಂತನನ್ನು ನೋಡುವಂಥ ಸೌಭಾಗ್ಯ ನನಗೆ ಸಿಕ್ಕಿದೆ ಅಂತೇಳಿದರೆ ಆ ಯೋಚನೆ ಮಾಡಿಕೊಂಡೇ ಹೋಗ್ತಾ ಇದ್ದಾನೆ. ನನಗೆ ಶ್ರೀಕೃಷ್ಣ ಭಗವಂತನನ್ನು ಬಿಟ್ಟು ನಾನು ಯಾರನ್ನೂ ಆರಾಧಿಸಿದವನಲ್ಲ, ಆದ್ದರಿಂದ ಕಂಸ ಕಳಿಸಿದ್ದಾನೆ ಅಂತ ಹೇಳ್ಕೊಂಡು ಭಗವಂತ ನನ್ನ ಮೇಲೆ ಏನು ಇದು ಮಾಡೋದಿಲ್ಲ, ಸಿಟ್ಟು ಮಾಡಲಿಕ್ಕಿಲ್ಲಲ್ಲ ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾನೆ. ಆಮೇಲಿಂದ ಯೋಚನೆ ಮಾಡ್ತಾನೆ ನನಗಿರುವುದು ಒಬ್ಬನೇ ಭಗವಂತ ಅಂತೇಳಿ ಆ ಭಗವಂತನನ್ನು ಅನನ್ಯಾಸಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಮಹಾಮ್ಯಹಂ. ನಾನು ಆ ಒಬ್ಬನೇ ಭಗವಂತನನ್ನು ನಾನು ಆರಾಧನೆ ಮಾಡಿದ್ದಲ್ಲ, ಆದ್ದರಿಂದ ನನ್ನ ಯೋಗಕ್ಷೇಮ ಆ ಭಗವಂತನ ಕೈಯಲ್ಲಿದೆ. ನಾನು ಹೇಗೆ ಬಂದಿದ್ದೇನೆ ಅಂತ ಹೇಳಿದರೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚ ಅಂತ ಹೇಳ್ಕೊಂಡು 18ನೇ ಭಗವದ್ಗೀತೆ ಇವತ್ತು ಗೀತಾ ಜಯಂತಿ 18ನೇ ಅಧ್ಯಾಯದಲ್ಲಿ 66ನೇ ಶ್ಲೋಕ ಸರ್ವಧರ್ಮಾನ್ ಪರಿತ್ಯಜ್ಯ, ಬೇರೆ ಯಾವುದೂ ಬೇಡ, ಯಾವ ದೇವತೆಯನ್ನು ನಾನು ಇದು ಮಾಡೋದಿಲ್ಲ, ನಾನು ಭಗವಂತ ಒಬ್ಬನನ್ನೇ ಪೂಜಿಸುವಂಥದ್ದು. ಯಾವ ದೇವಸ್ಥಾನಕ್ಕೆ ಹೋದರೂ ಯಾವ ದೇವತೆಗಳನ್ನು ನೋಡಿದರೂ ಕೂಡ ಆ ದೇವತೆಗಳ ಅಂತರ್ಯಾಮಿ ಯಾರಿಗಿರುವ ಭಗವಂತನನ್ನೇ ನಾನು ನೋಡುವುದು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ನನ್ನನ್ನು ಶರಣು ಹೊಂದು ಭಕ್ತಿ ವೈರಾಗ್ಯದಿಂದ ಶ್ರವಣ ಮನನ ನಿಧಿಧ್ಯಾಸನದಿಂದ ಅಂತೇಳಿದರೆ ಭಕ್ತಿ ಜ್ಞಾನಪೂರ್ಣ ಭಕ್ತಿಯಿಂದ ನನ್ನಲ್ಲಿ ಶರಣು ಹೊಂದು ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತೇಳಿದರೆ ಎಲ್ಲ ನಿನ್ನ ಪಾಪಗಳು ತೊಳೆದು ಹೋಗ್ತವೆ, ನಿನಗೆ ನಾನು ಏನು ಕೊಡ್ತೇನೆ ಅಂತ ಹೇಳಿದರೆ ಅಪರೋಕ್ಷ ಜ್ಞಾನವನ್ನು ಕೊಡ್ತೇನೆ, ಆಮೇಲಿಂದ ಮೋಕ್ಷವನ್ನು ಕರುಣಿಸ್ತೇನೆ. ಮಾ ಶುಚ ಯೋಚನೆ ಮಾಡಬೇಡ ಅಂತ ಹೇಳ್ಕೊಂಡು ಭಗವದ್ಗೀತೆಯಲ್ಲಿ ಹೇಳಿದ ಮಾತನ್ನು ಅಕ್ರೂರ ನೆನಪು ಮಾಡ್ಕೊಂಡು
ಮಾಡ್ಕೊಳ್ತಾನೆ. ಶುಚ, ಅರೆ ಅಕ್ರೂರ ಯೋಚನೆ ಮಾಡಬೇಡ, ನನಗೆಲ್ಲ ಗೊತ್ತಿದೆ ಅಂತೇಳಿದರೆ, ಎಲ್ಲ ತಿಳಿದಿರುವಂಥ ಸರ್ವಜ್ಞನಾದ ಭಗವಂತ ಅಂತೇಳಿದ್ರೆ ನನ್ನ ಮೇಲೆ ಸಿಟ್ಟು ಮಾಡ್ತಾನ ಅಂತೇಳಿ ಅವನಿಗೆ ಗೊತ್ತಿಲ್ವ ನಾನು ದೊಡ್ಡ ಭಕ್ತ ಅಂತ ಹೇಳ್ಕೊಂಡು ಎಣಿಸ್ಕೊಳ್ತಾನೆ. ಅಯ್ಯೋ ನಾನೇನು ಯೋಚನೆ ಮಾಡಿದೆ, ಯಾಕೆ ಈ ರೀತಿ ಯೋಚನೆ ಬರ್ತದೆ ಅಂತ ಹೇಳ್ಕೊಂಡು ಅಲ್ಲಿಂದ ಹೋಗಿ ಸೇರ್ತಾನೆ. ಎಲ್ಲಿಗೆ? ಶ್ರೀಕೃಷ್ಣ ಬಲರಾಮರು ಇರುವಂಥ ಇದಕ್ಕೆ ಹೋಗಿ ಸೇರಿದ್ದಾನೆ. ಅಲ್ಲಿಂದ ರಥದಿಂದ ಇಳಿದಿದ್ದಾನೆ. ಅಲ್ಲಿಂದ ಏನಾಯಿತು ಅಂತ ಹೇಳ್ತಾರೆ ಈಗ ವೈಲಯರು. ಶ್ರೀ ಗುರುಭ್ಯೋ ನಮಃ. ಸೋಪಶ್ಯತಾಥ ಜಗದೇಕ ಗುರುಂ ಸಮೇತಂ ಅಗ್ರೋದ್ಭವೇನ ಭುವಿಕಾ ಅಪಿ ದೋಹಯಂತಂ ಆನಂದ ಸಾಂದ್ರತನುಮಕ್ಷಯಮೇನ ಮೀಕ್ಷ್ಯ ಪಪಾತ ಪದಯೋ ಪುರುಷೋತ್ತಮಸ್ಯ. 89ನೇ ಶ್ಲೋಕ. ಆಮೇಲೆ ಅಕ್ರೂರನು ಜಗತ್ತಿಗೆ ಮುಖ್ಯ ಗುರುವಾದ ಮೊದಲು ಹುಟ್ಟಿದ ಬಲರಾಮನಿಂದ ಕೂಡಿದ, ಭೂಲೋಕದಲ್ಲಿಯೂ ತಾನೂ ಕೂಡ ಗೋವುಗಳನ್ನು ಕರೆಯತಕ್ಕಂತಹ ಅಥವಾ ಪಾತ್ರದಲ್ಲಿ ಪೂರ್ಣೀಕರಿಸತಕ್ಕಂತಹ ಸಂತೋಷದಿಂದ ನಿಬಿಡವಾದ ಶರೀರವುಳ್ಳ ನಾಶರಹಿತನಾದ ಆ ಶ್ರೀಕೃಷ್ಣನನ್ನು ನೋಡಿ ಸಂತುಷ್ಟನಾದವನಾಗಿ ಕ್ಷರ ಅಕ್ಷರ ಪುರುಷರಿಂದ ಉತ್ತಮನಾದ ಶ್ರೀಕೃಷ್ಣನ ಪಾದಗಳಲ್ಲಿ ಬಿದ್ದನು. ಸೋಪಶ್ಯತಾಥ ಜಗದೇಕ ಗುರುಂ ಸಮೇತಂ ಅಗ್ರೋದ್ಭವೇನ ಭುವಿ ಗಾ ಅಪಿ ದೋಹಯಂತಂ ಆನಂದ ಸಾಂದ್ರತನುಂ ಅಕ್ಷಯಂ ಏನಮೀಕ್ಷ್ಯ ಹೃಷ್ಟಪಪಾತಪದಯೋಃ ಪುರುಷೋತ್ತಮಸ್ಯ. ಸಹ ಅಕ್ರೂರ ಪಶ್ಯತ ಅಪಶ್ಯತ ನೋಡ್ತಾನೆ, ಅಥ ಜಗದೇಕ ಗುರುಂ ಸರ್ವಶಕ್ತನಾದ ಸರ್ವಸ್ವತಂತ್ರನಾದ ಭಗವಂತ, ಎಲ್ಲರ ಬ್ರಹ್ಮ ರುದ್ರಾದಿಗಳಿಂದ ಲಕ್ಷ್ಮೀದೇವಿಯಿಂದ ಹಿಡಿದು ಎಲ್ಲರೂ ಯಾರನ್ನು ನಮಸ್ಕಾರ ಮಾಡ್ತಾರೋ ಆ ಭಗವಂತ ಜಗದೇಕ ಗುರುಂ ಅವರನ್ನು, ಆ ಕೃಷ್ಣ ಪರಮಾತ್ಮನನ್ನು ನೋಡ್ತಾನೆ. ಅಕ್ರೂರ ಕಣ್ಣು ತುಂಬಿ ಬರ್ತದೆ. ಜಗದೇಕ ಗುರುಂ ಅಪಶ್ಯತ ನೋಡಿದ್ದಾನೆ. ಸಮೇತಂ ಅಗ್ರೋದ್ಭವೇನ, ಸಮೇತಂ ಒಟ್ಟಿಗೆ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಯಾರ ಒಟ್ಟಿಗೆ? ಅಗ್ರ ಉದ್ಭವೇನ ಮೊದಲು ಹುಟ್ಟಿದ ಯಾರು? ಬಲರಾಮನ ಜೊತೆಗಿದ್ದಾನೆ. ಸಮೇತಂ ಅಗ್ರ ಉದ್ಭವೇನ ಭುವಿ ಭೂಮಿಯಲ್ಲಿ ಅವತಾರ ಮಾಡಿದ್ದಾನೆ. ಯದಾಯಿ ಧರ್ಮಸ್ಯ, ಆ ಕಂಸ, ಆ ಮುಷ್ಟಿಕಾಸುರ, ಆ ಚಾಣೂರ ಇದ್ದಾರೆ, ಆ ದುರ್ಯೋಧನ, ಎಷ್ಟು ಜನ ಇದ್ದಾರೆ, ಆ ಇವನು ಯಾರು ಜರಾಸಂಧ, ಎಷ್ಟು ಜನ ಇದ್ದಾರೆ, ಇವ್ರನ್ನೆಲ್ಲ ಕೊಲ್ಲಬೇಕಲ್ವ. ಸೊ ಇವರನ್ನೆಲ್ಲ ಭೂಮಿಗೆ ಭಾರ ಆಗಿದೆ ಇವರೆಲ್ಲ. ಸೊ ಭೂಭಾರ ಹರಣ ಆಗಬೇಕು ಅಂತ ಈ ಭೂಮಿಯಲ್ಲಿ ಅವತಾರ ಮಾಡಿದ್ದಾರೆ ಭಗವಂತ ಶ್ರೀಕೃಷ್ಣ. ಭೂಮಿಯಲ್ಲಿ ಅವತಾರ ಮಾಡಿರುವ ಕೃಷ್ಣ ಭಗವಂತ. ಗಾ ಅಪಿ ದೋಹಯಂತಂ ಅಂತ ಜಗದೇಕ ಗುರುಂ, ಇಡೀ ಜಗತ್ತು ಆ ಭಗವಂತನ ಅಧೀನ. ಆ ಜಗತ್ತನ್ನು ಸೃಷ್ಟಿ ಮಾಡಿದವನು ಅವನೇ, ಆ ಜಗತ್ತನ್ನು ಸಂಹಾರ ಮಾಡುವುದು ಅವನೇ, ಪಾಲನೆ ಮಾಡುವುದು ಅವನೇ, ನಿಯಮನ ಮಾಡುವುದು ಅವನೇ. ಅವನ ಇದು ಇಲ್ಲದೆ ಯಾವುದೂ ಆಗುವುದಿಲ್ಲ. ನಾವು ಯಾವ ಕೆಲಸ ನಾನು ಮಾಡಿದ್ದು ಅಂತ ಅದು ನಮ್ಮ ಭ್ರಮೆ ಮಾತ್ರ. ಮಾಡೋದು ಅವನೇ. ನಾಹಂ ಕರ್ತ ಹರಿಕರ್ತ, ನಾನು ಏನೂ ಮಾಡೋದಿಲ್ಲ, ನನಗೆ ಸ್ವತಂತ್ರ ಇದ್ದರೆ ತಾನೇ ನಾನು ಮಾಡೋದು. ಸೊ ನಾಹಂ ಕರ್ತ ಹರಿಕರ್ತ, ಅವನು ನನ್ನಿಂದ ಮಾಡಿಸ್ತಾನೆ. ಸೊ ಅಂಥ ಭಗವಂತ ಭೂಮಿಯಲ್ಲಿ ಅವತಾರ ಮಾಡಿ ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ, ಅಕ್ರೂರ ನೋಡ್ತಾ ಇರುವಾಗ ಏನು ಮಾಡ್ತಾ ಇದ್ದಾನೆ ಭಗವಂತ? ಗಾ ಅಪಿ ದೋಹಯಂತಂ, ದನ ಕರೀತಾ ಇದ್ದಾನೆ. ಯಾರು? ಗೋಪಾಲ ಕೃಷ್ಣ. ಗಾ ಅಪಿ, ಗಾ ಅಂತ ಹೇಳಿದ್ರೆ ಹಸುವನ್ನು, ಅಪಿ ದೋಹಯಂತಂ, ದೋಹ ಅಂತ ಹೇಳಿದ್ರೆ ದುಹ ಅಂತ ಹೇಳಿದ್ರೆ ಹಾಲು ಕರೆಯುವುದು. ಹಾಲು ಕರೀತಾ ಇದ್ದಾನೆ ಯಾರು? ಈ ಗೋಪಾಲ ಕೃಷ್ಣ. ಗಾ ಅಪಿ ದೋಹಯಂತಂ, ಹಾಲು ಕರೆಯುತ್ತಾ ಇರುವಂತಹ ಗೋಪಾಲಕೃಷ್ಣನನ್ನು ನೋಡಿದ ಅಕ್ರೂರ. ಆನಂದ ಸಾಂದ್ರತನುಂ, ಆನಂದ ಸಾಂದ್ರತನುಂ ಅಂತ ಹೇಳಿದ್ರೆ ಅವನು ನಮಗೆ ಕಾಣಲಿಕ್ಕೆ ಶರೀರ ಕಾಣ್ತಾ ಇದೆ, ಆದರೂ ಜ್ಞಾನಾನಂದ ಶರೀರ ಭಗವಂತನದ್ದು. ಆನಂದ ಸಾಂದ್ರ ಅಂದರೆ ಸುಖ ಪರಿಪೂರ್ಣ ಭಗವಂತನಿಗೆ, ಅಂದರೆ ಎಲ್ಲ ಸುಖ ಇರುವಂಥ ಭಗವಂತ, ಪೂರ್ಣ ಜ್ಞಾನ ಇರುವಂಥ, ಪೂರ್ಣ ಸುಖ ಇರುವಂಥ, ಪೂರ್ಣ ಶಕ್ತಿ ಇರುವಂಥ ಭಗವಂತ. ಆನಂದ ಸಾಂದ್ರ ತನುಂ ಅಕ್ಷಯಂ. ಅರೆ ಆ ಕಂಸ
ಎಂಥ ಒಂದು ಏನು ಅವನಿಗೆ ತಲೆ ಇದೆಯಾ ಅವನಿಗೆ ಕಂಸನಿಗೆ. ಅಕ್ಷಯಂ, ಈ ಭಗವಂತನನ್ನು ಯಾರಿಗಾದರೂ ನಾಶ ಮಾಡಲಿಕ್ಕೆ ಆಗುತ್ತಾ? ಇವರೆಲ್ಲ ಕಂಸ ಎಲ್ಲ ಇವರೆಲ್ಲ ಹುಳುಗಳು. ಏನು ತಿಳ್ಕೊಂಡಿದ್ದಾರೆ? ಕೃಷ್ಣನನ್ನು ಕೊಲ್ಲಬೇಕಂತ ಏನು ಪ್ಲ್ಯಾನ್ ನನಗೆ ಹೇಳ್ತಾನೆ. ನೋಡ್ತಾನೆ, ಅರೆ ಆನಂದ ಸಾಂದ್ರತನು, ಇವನಿಗೆ ಯಾವುದು ಪ್ರಾಕೃತ ಶರೀರ ಇದ್ದರೆ ತಾನೇ ಕೊಲ್ಲುದಮ್ಮ. ಇವನಿಗೆ ಪ್ರಾಕೃತ ಶರೀರವೇ ಇಲ್ಲ, ಜ್ಞಾನಾನಂದ ಶರೀರ, ಆನಂದ ಸಾಂದ್ರ ತನುಂ. ತನುಂ ಅಂದರೆ ಶರೀರ. ಎಂಥ ಶರೀರ? ಆನಂದ ಸಾಂದ್ರ, ಜ್ಞಾನಾನಂದ ಶರೀರ. ಇದು ಜ್ಞಾನಾನಂದ ಸ್ವರೂಪ, ಗುಣಗಳೇ ಸ್ವರೂಪವಾಗಿರುವಂಥ ಈ ಶರೀರವನ್ನು ಯಾರಿಗಾದರೂ ನಾಶ ಮಾಡಲಿಕ್ಕೆ ಆಗುತ್ತಾ? ಆನಂದ ಸಾಂದ್ರತನು ಅಕ್ಷಯಂ, ಕ್ಷಯ ಇಲ್ಲದ, ನಾಶ ಇಲ್ಲದ ಈ ಭಗವಂತ ಏನಂ ಈಕ್ಷ, ಆ ಭಗವಂತನನ್ನು ದರ್ಶನ ಮಾಡ್ತಾನೆ. ಆ ಅಕ್ರೂರ ಹೃಷ್ಟಪಪಾತ ಅಂದರೆ ಆನಂದ ತುಂದಿಲನಾಗಿ, ಹೃಷ್ಟ ಅಂದರೆ ಸಂತುಷ್ಟ ಅಂತೇಳಿದರೆ ಬಹಳ ಸಂತೋಷ ಆಗುವಂಥದ್ದು, ಸಂತೋಷಗೊಂಡವನಾಗಿ ಅಂತೇಳಿದರೆ ಆನಂದ ತುಂದಿಲನಾಗಿ. ಪಪಾತ ಪದಯೋ ಪುರುಷೋತ್ತಮಸ್ಯ, ಆ ಪುರುಷೋತ್ತಮ ಅಕ್ಷರ ಪುರುಷರು, ಕ್ಷರಪುರುಷರು ಅಂತೇಳಿದರೆ ಎಲ್ಲ ಬ್ರಹ್ಮಾದಿಗಳಿಂದ ಹಿಡಿದು ಬ್ರಹ್ಮ ರುದ್ರಾದಿಗಳು ಎಲ್ಲರೂ, ಮನುಷ್ಯರು ದೇವತೆಗಳು ಎಲ್ಲರೂ ಈ ಕ್ಷರಪುರುಷರೇ. ಪ್ರತಿಯೊಬ್ಬರಿಗೂ ಪ್ರಾಕೃತ ಶರೀರ ಇದೆ. ಎಲ್ಲರೂ ಕೂಡ ಎಲ್ಲ ಅಂತೇಳಿದರೆ ನಾಶ ಇಲ್ಲದವರು ಯಾರೂ ಇಲ್ಲ, ಅದು ಭಗವಂತ ಮತ್ತು ಲಕ್ಷ್ಮೀದೇವಿ ಮಾತ್ರ. ಅಕ್ಷರ ಪುರುಷರು ಲಕ್ಷ್ಮೀದೇವಿ, ಆಮೇಲಿಂದ ಪುರುಷೋತ್ತಮನಾದ ಕ್ಷರಪುರುಷರಿಗೂ ಅಕ್ಷರ ಪುರುಷರಿಗೂ ಪುರುಷೋತ್ತಮನಾದ ಭಗವಂತ ಮತ್ತು ಲಕ್ಷ್ಮೀದೇವಿ ಬಿಟ್ಟರೆ ಉಳಿದರು ಯಾರೂ ನಿತ್ಯರಿಲ್ಲ, ಎಲ್ಲ ಅನಿತ್ಯರೇ. ಸೊ ಅಂಥ ಭಗವಂತನನ್ನು ಪುರುಷೋತ್ತಮಸ್ಯ, ಆ ಪುರುಷೋತ್ತಮನನ್ನು ಏನು ಮಾಡಿದ? ಪದಯೋಹೋ, ಚರಣ ಕಮಲಗಳಲ್ಲಿ ಪಪಾತ ಬಿದ್ದ. ಅಕ್ರೂರ ಬಿದ್ದ ಅಂತೇಳಿದರೆ ಉದ್ದಂಡ ನಮಸ್ಕಾರ ಮಾಡಿದ, ಎರಗಿದ, ಪಾದಗಳಿಗೆ ಎರಗಿದ ಅಂತೇಳಿದರೆ ಪಾದಗಳಿಗೆ ಎಲ್ಲರೂ ಎರಗುತ್ತಾರೆ. ಆದರೆ ಅಕ್ರೂರ ಆ ಎರಗಿದ್ದು ಮಾತ್ರ ಆ ಪರಮ ಭಕ್ತನಾದ ಅಕ್ರೂರ ಆ ಅಹೋಭಾಗ್ಯ ಅನ್ನುವಂತಹ ಆ ಸಂತೋಷದಲ್ಲಿ ಅಂತೇಳಿದರೆ ಮನಸ್ಸು ತುಂಬಿ ಬಂದಿದವನಿಗೆ, ಅಂತ ತುಂಬಿ ಬಂದು ಆ ಪೂರ್ಣ ಜ್ಞಾನ ಭಕ್ತಿಗಳಿಂದ ಭಗವಂತನನ್ನು ಏನು ಮಾಡಿದ್ದಾನೆ? ನಮಸ್ಕಾರ ಮಾಡಿದ್ದಾನೆ. ಸೊ ಈ 89ನೇ ಶ್ಲೋಕಕ್ಕೆ ಆ ಬಳಿಕ ಅಕ್ರೂರ ಜಗತ್ತಿನ ಮುಖ್ಯ ಗುರುವಾದ ಜಗದೇಕ ಗುರುಂ ಶ್ರೀಕೃಷ್ಣನು ಅಣ್ಣನಾದ ಬಲರಾಮನೊಂದಿಗೆ ಅಗ್ರೋದ್ಭವೇನ ಸಮೇತ, ಬಲರಾಮನೊಟ್ಟಿಗೆ ಏನು ಮಾಡ್ತಾ ಇದ್ದಾನೆ? ಭುವಿ ಅವತಾರ ಮಾಡಿರುವಂಥ, ಭೂಮಿಯಲ್ಲಿ ಅವತಾರ ಮಾಡಿರುವಂಥ ಈ ಪುರುಷೋತ್ತಮ ಅವನು ಗಾ ಅಪಿ ದೋಹಯಂತಂ, ಹಸುಗಳನ್ನು ಕರೆಯುತ್ತಿದ್ದುದನ್ನು ಕಂಡ. ಗೋಪಾಲಕೃಷ್ಣನ ದರ್ಶನ ಆಯಿತು, ಹಸುಗಳನ್ನು ಕರೀತಾ ಇದ್ದಾನೆ. ಆನಂದಪೂರ್ಣನಾದ ಭಗವಂತ, ನಾಶರಹಿತನಾದ ಭಗವಂತ, ಆನಂದ ಸಾಂದ್ರತನುಂ ಅಕ್ಷಯಂ ಏನಂ ಈಕ್ಷ ಅಂತೇಳಿದರೆ ನೋಡಿಬಿಟ್ಟು, ಕಣ್ತುಂಬ ನೋಡಿ, ಆ ಹೃದಯ ತುಂಬಿಸಿಕೊಂಡು ಹೃಷ್ಟ ಅಂತೇಳಿದರೆ ಆ ಪೂರ್ಣ ಆನಂದಪೂರ್ಣನಾಗಿ ಆ ಅಕ್ರೂರನು ಪುರುಷೋತ್ತಮಸ್ಯ ಪದಯೋ, ಪುರುಷೋತ್ತಮನ ಚರಣಕಮಲಗಳ ಮೇಲೆ ಸಂಭ್ರಮದಿಂದ ಎರಗಿದ, ಹೃಷ್ಟಂ ಸಂತೋಷದಿಂದ ಎರಗಿದ, ಉದ್ದಂಡ ನಮಸ್ಕಾರ ಮಾಡಿದ. ಅಲ್ಲಿಗೆ 89ನೇ ಶ್ಲೋಕ ಮುಗಿತು. 90ನೇ ಶ್ಲೋಕವೆಲ್ಲರೇ 90ನೇ ಶ್ಲೋಕ. ಉದ್ದಾಪ್ಯತಂ ಯದುಪತಿ ತಬಲೋಗ್ರಹಂ ಸ್ವಂ ನಿತ್ಯೋಪಚಾರಮಖಿಲಂ ಪ್ರವಿಧಾಯ ತಸ್ಮಿನ್ ನಿತ್ಯೋದಿತಾಕ್ಷಯಚಿದಪ್ಯಖಿಲಂ ಸ ತಸ್ಮಾತ್ ಶುಶ್ರಾವಲೋಕಚರಿತಾನು ವಿಡಂಬನೇನ. 90ನೇ ಶ್ಲೋಕ. ಬಲರಾಮನಿಂದ ಕೂಡಿದ ಆ ಶ್ರೀಕೃಷ್ಣನು ಆ ಅಕ್ರೂರರನ್ನು ಎಬ್ಬಿಸಿ ತನ್ನ ಮನೆಯ ಕಡೆಗೆ ಕರೆದುಕೊಂಡು ಹೋಗುತ್ತಾನೆ. ಎಲ್ಲ ಷೋಡಶೋಪಚಾರವನ್ನು ಆ ಅಕ್ರೂರನಿಗೆ ಮಾಡುತ್ತಾನೆ. ನಿತ್ಯವಾದ ಪ್ರಕಟೀಭೂತವಾದ ಹ್ರಾಸರಹಿತವಾದ ಜ್ಞಾನ ಉಳ್ಳವನಾದರೂ ಆ ಶ್ರೀಕೃಷ್ಣನು ಲೋಕಚರಿತ್ರೆ ಅನುಕರಣದಿಂದ ಆ ಅಕ್ರೂರನಿಂದ ಆಗಮನಾದಿ ಎಲ್ಲ ಕಾರಣವನ್ನು ಕೇಳುತ್ತಾನೆ. ಉತ್ತಾಪ್ಯತಂ ಯದುಪತಿ ಸಬಲೋ ಗೃಹಂ ಸ್ವಂ ನೀತ್ವೋಪಚಾರಮಖಿಲಂ ಪ್ರವಿಧಾಯ ತಸ್ಮಿನ್ ನಿತ್ಯೋದಿತಾಕ್ಷಯಚಿತ್ ಅಪಿ ಅಖಿಲಂ ಚ ತಸ್ಮಾತ್ ಶುಶ್ರಾವಲೋಕಚರಿತಾನು ವಿಡಂಬನೇನ.
ಉತ್ತಾಪ್ಯ ತಂ ಯದುಪತಿ ಸ ಬಲೋ ಗೃಹಂ ಸ್ವಂ ನೀತ್ವಾ ಉಪಚಾರಂ ಅಖಿಲಂ ಪ್ರವಿಧಾಯ ತಸ್ಮಿನ್ ನಿತ್ಯೋದಿತ ಅಕ್ಷಯಚಿತ್ ಅಪಿ ಅಖಿಲಂ ಚ ತಸ್ಮಾತ್ ಶುಶ್ರಾವ ಲೋಕಚರಿತ ಅನುವಿಡಂಬನೇನ. ಉತ್ತಾಪ್ಯ, ಅರೆ ಚಿಕ್ಕಪ್ಪ ಅಂತ ಹೇಳ್ಕೊಂಡು, ಏನು ನಂಗೆ ನಮಸ್ಕಾರ ಯಾಕೆ ಮಾಡ್ತಿದ್ದೆ ಚಿಕ್ಕಪ್ಪ ಅಂತ ಹೇಳ್ಕೊಂಡು, ಯಾರು ಅಕ್ರೂರ ಚಿಕ್ಕಪ್ಪ ಆಗಬೇಕು ಕೃಷ್ಣನಿಗೆ. ಸೊ ಎಬ್ಬಿಸಿದ್ದಾನೆ. ಉತ್ತಾಪ್ಯ, ಎರಡೂ ಕೈಗಳಿಂದ ಆ ಕೈ ಸ್ಪರ್ಶ ಆಗುತ್ತಲೇ ರೋಮಾಂಚನ ಆಗಿದೆ ಅಕ್ರೂರನಿಗೆ. ಉತ್ತಾಪ್ಯ ತಮ್ ಅಂದರೆ ಆ ಅಕ್ರೂರನನ್ನು, ಯದುಪತಿ ಆದ ಶ್ರೀಕೃಷ್ಣ, ಯದುಗಳ ವಂಶದಲ್ಲಿ ಹುಟ್ಟಿರುವಂಥ ಶ್ರೀಕೃಷ್ಣ ಸಬಲು ಬಲರಾಮನ ಜೊತೆಗಿದ್ದಾನೆ, ಅಣ್ಣನ ಜೊತೆಗಿರುವಂತಹ ಗೋಪಾಲಕೃಷ್ಣ ಅಕ್ರೂರನನ್ನು ಪ್ರೀತಿಯಿಂದ ಎಬ್ಬಿಸಿದ್ದಾನೆ. ಅರೆ ಚಿಕ್ಕಪ್ಪ ಯಾಕೆ ನಮಸ್ಕಾರ ಮಾಡ್ತಾ ಇದ್ದೀಯಾ, ಹೇಳು. ಸಬಲು ಬಲರಾಮನ ಒಟ್ಟಿಗಿರುವಂತಹ ಯದುಪತಿ ಅಲ್ಲಿಂದ ಎಬ್ಬಿಸಿ ಗೃಹಂ ಸ್ವಂ ಅಂತೇಳಿದರೆ ಹಾಲು ಕರಿತಾ ಇದ್ದಾನೆ ಅಂದರೆ ಒಂದು ಹಟ್ಟಿಯಲ್ಲಿದ್ದಾನೆ, ಇಲ್ಲಿದ್ರೆ ಅಂಗಳದಲ್ಲಿದ್ದಾನೆ ಅಂತ ತಿಳ್ಕೊಳ್ಬೋದು. ಅಂದರೆ ಮನೆ ಒಳಗೆ ಹೋಗುವ ಅಂತ ಹೇಳ್ಕೊಂಡು, ದೊಡ್ಡ ಹಟ್ಟಿ ಸಣ್ಣ ಮನೆ ಅಂತ ತಿಳ್ಕೊಳ್ಳುವ. ಸೊ ಗೃಹಂ ಸ್ವಂ ಅಂದರೆ ಮನೆ ಒಳಗೆ ಕರ್ಕೊಂಡು ಹೋಗಿದ್ದಾರೆ ಕೃಷ್ಣ ಬಲರಾಮರು ಅಕ್ರೂರನನ್ನು. ಸೊ ಗೃಹಂ ಸ್ವಂ ತನ್ನ ಮನೆ, ಸ್ವಂ ಗೃಹಂ, ನೀತ್ವ ಗೃಹಂ ಸ್ವಂ ನೀತ್ವ ಅಂದರೆ ಕರೆದುಕೊಂಡು ಹೋಗುದು. ಎಲ್ಲಿಗೆ? ಗೃಹಂ ಮನೆ ಒಳಗೆ ಕರ್ಕೊಂಡು ಹೋದದ್ದು ಅಂತ. ಸ್ವಂ ಅಂದರೆ ತನ್ನ, ನೀತ್ವ ಕರೆದುಕೊಂಡು ಹೋಗಿ, ಉಪಚಾರಂ ಅಖಿಲಂ ಪ್ರವಿಧಾಯ ಮಾಡಿದರು. ಏನು ಮಾಡಿದರು? ಅಖಿಲಂ ಉಪಚಾರಂ ಅಂತೇಳಿದರೆ ಬೆಲ್ಲ ನೀರಿಂದ ಹಿಡಿದು ಎಲ್ಲ ಉಪಚಾರ ಮಾಡಿದ್ದಾರೆ. ಪ್ರವಿಧಾಯ ತಸ್ಮಿನ್ ಅಲ್ಲಿ, ಯಾರಿಗೆ? ಅಕ್ರೂರನನ್ನು ಅಂತೇಳಿದರೆ. ಯಾವುದು ಅತಿಥಿ ಅಂತೇಳಿದರೆ ನಮ್ಮ ಈ ಮನುಷ್ಯ ಕುಲದಲ್ಲಿ ಹುಟ್ಟಿರುವಂಥ ಶ್ರೀಕೃಷ್ಣ ಬಲರಾಮರು. ಅಂದರೆ ಮನುಷ್ಯ ಸಂಪ್ರದಾಯ ಪ್ರಕಾರ, ಮಾನವರ ಸಂಪ್ರದಾಯ ಪ್ರಕಾರ ಹೇಗೆ ಅಂತೇಳಿದರೆ, ಯಾರಾದರೂ ಅತಿಥಿ ಬಂದರೆ ಸತ್ಕಾರ ಮಾಡಬೇಕು. ನಮ್ಮ ಸ್ಮೃತಿ ಶ್ರುತಿ ವೇದಗಳು ಎಲ್ಲ ನಮ್ಮ ಧರ್ಮಶಾಸ್ತ್ರಗಳು ಏನು ಹೇಳ್ತದೆ, ಅತಿಥಿಯನ್ನು ಕರೆದು ಉಪಚಾರ ಮಾಡಬೇಕು. ಸೊ ಎಲ್ಲ ಅಷ್ಟು ಸಂಭ್ರಮದಲ್ಲಿ ಲಕ್ಷಾಂತರ ಗಟ್ಟಲೆ ಖರ್ಚು ಮಾಡಿ ಮದುವೆ ಮಾಡಿ ಯಾರೋ ಒಬ್ಬ ಅತಿಥಿ ಬಂದಿರ್ತಾನೆ, ಹಸಿದು ಬಂದಿರ್ತಾನೆ, ಅವನನ್ನು ಓಡಿಸ್ತಾರೆ. ಆ ಥರ ಮಾಡಬಾರ್ದು ಅಂತ ಹೇಳ್ಕೊಂಡು ಲೋಕ ಶಿಕ್ಷಣಕ್ಕೋಸ್ಕರ ಎಲ್ಲ ನಡೀತಾ ಇದೆ. ಅಕ್ರೂರನಿಗೆ ಗೊತ್ತಿದೆ, ಅರೆ ಇವನು ಜಗದೈಕ ಜಗದ್ಗುರು ಆದ ಶ್ರೀಕೃಷ್ಣ ನನಗೆ ಉಪಚಾರ ಮಾಡ್ತಾ ಇದ್ದಾನೆ, ಅಕ್ರೂರ ತಿಳ್ಕೊಳ್ತಾನೆ. ಆದರೆ ಇದೆಲ್ಲ ಲೋಕ ವಿಡಂಬನೆಗೆ ನಡೀತಾ ಇದೆ. ಅಖಿಲಂ ಉಪಚಾರಂ ಪ್ರವಿಧಾಯ ತಸ್ಮಿನ್ ನಿತ್ಯೋದಿತ ಅಕ್ಷಯಚಿತ್, ಅಕ್ಷಯನಾದ ಪರಮಾತ್ಮ, ನಾಶರಹಿತನಾದ ಪರಮಾತ್ಮ, ನಿತ್ಯನಾದ ಪರಮಾತ್ಮ, ಜ್ಞಾನ ಸುಖಗಳು ಪರಿಪೂರ್ಣವಾಗಿರುವಂತಹ ಅಚಿಂತ್ಯ ಶಕ್ತಿ ಇರುವಂತಹ ಪರಮಾತ್ಮ ಶ್ರೀಕೃಷ್ಣ ಎಲ್ಲ ಗೊತ್ತಿದೆ. ಯಾರಿಗೆ? ಅಕ್ರೂರನಿಗೆ. ಆದರೂ ಕೂಡ ಏನಂತೇಳಿದರೆ ಉಪಚಾರ ಮಾಡುವಾಗ ಅಂತೇಳಿದರೆ ಅದು ಕ್ರಮ ಪ್ರಕಾರ ಲೋಕ ವಿಡಂಬನೆಗೆ ಮಾಡ್ತಾ ಇದ್ದಾರೆ ಅಂತೇಳಿದ್ರೆ ಮಾಡಬೇಕಲ್ವ, ಸರಿ ಅಂತ ಹೇಳ್ಕೊಂಡು ನೀತ್ವ ಉಪಚಾರಂ ಅಖಿಲಂ ಪ್ರವಿಧಾಯ ತಸ್ಮಿನ್, ಶ್ರೀಕೃಷ್ಣ ಬಲರಾಮರು ಈ ಅಕ್ರೂರನಿಗೆ ಚಿಕ್ಕಪ್ಪ ಅಂತೇಳಿಕೊಂಡು ಎಲ್ಲ ಉಪಚಾರ ಮಾಡಿದ್ದಾರೆ. ನಿತ್ಯೋದಿತ ನಿತ್ಯನಾದ ಈ ಭಗವಂತ, ನಿತ್ಯ ಅಭಿವ್ಯಕ್ತನಾದ, ಅಕ್ಷಯನಾದ, ನಾಶರಹಿತನಾದ ಅಂದರೆ ಜ್ಞಾನ, ಆಮೇಲೆ ಸುಖ ಪರಿಪೂರ್ಣನಾದ, ಎಲ್ಲವೂ ಇರುವಂಥ ಸರ್ವಶಕ್ತನಾದ. ಸೊ ಭಗವಂತನು ಅಕ್ಷಯ ಚಿತ್ ಅಂತೇಳಿದರೆ ಜ್ಞಾನ ಅಂತೇಳಿದರೆ, ಭಗವಂತನ ಜ್ಞಾನ ಅನ್ನುವಂಥದ್ದು ಯಾವತ್ತೂ ಕಡಿಮೆ ಆಗುವಂಥದ್ದೇ ಇಲ್ಲ, ಹ್ರಾಸವೇ ಇಲ್ಲ. ಅದಕ್ಕೆ ಸುಖಕ್ಕೂ ಹ್ರಾಸ ಇಲ್ಲ, ಶಕ್ತಿಗೂ ಹ್ರಾಸ ಇಲ್ಲ. ಅಂತೇಳಿ ಎಲ್ಲ ಗುಣಗಳೇ ಶರೀರವಾಗಿರುವಂತಹ ಭಗವಂತ ಅಖಿಲಂ ಚ ತಸ್ಮಾತ್, ಅಲ್ಲಿಂದ ಅಖಿಲಂ ಎಲ್ಲ ಹೇಗಿದ್ದಾರೆ ಅಂದರೆ ಅಕ್ರೂರ ಅಂತೇಳಿದರೆ, ಅರೆ ಚಿಕ್ಕಪ್ಪ ಹೇಗಿದ್ದಾರೆ, ಎಲ್ಲಿ ಮಥುರೆಯಲ್ಲಿ ಹೇಗಿದ್ದಾರೆ, ನಮ್ಮ ಮಾವ ಕಂಸ ಹೇಗಿದ್ದಾರೆ ಅಂತ ಹೇಳ್ಕೊಂಡು ಎಲ್ಲ ಕೇಳುವಂಥದ್ದು. ತಸ್ಮಾತ್ ಅವನಿಂದ ಎಲ್ಲ ಕೇಳ್ತಾರೆ. ಅಖಿಲಂ ಅಂತೇಳಿ ಎಲ್ಲ ಅಂತೇಳಿದರೆ, ನೀವು ಹೇಗಿದ್ದೀರಿ, ನಾವು ಹೇಗಿದ್ದೀರಿ ಅಂತ ಹೇಳ್ಕೊಂಡು ಎಲ್ಲ ಅವ್ರು ಹೇಗಿದ್ದಾರೆ, ಇವರು ಹೇಗಿದ್ದಾರೆ, ಅಲ್ಲಿ ಏನು ನಡೀತಾ ಇದೆ ಎಲ್ಲ ಶುಶ್ರಾವ ಲೋಕಚರಿತ ಅನುವಿಡಂಬನೇನ ಅಂತೇಳಿದರೆ, ಲೋಕಚರಿತೆ ಈ ಲೋಕದಲ್ಲಿ ಹೇಗೆ ನಡೀಬೇಕೋ
ಒಬ್ಬರು ಅತಿಥಿ ಬಂದಾಗ, ಬಂಧುಗಳು ಮನೆಗೆ ಬಂದಾಗ ಯಾವ ರೀತಿ ಸತ್ಕಾರ ಮಾಡಬೇಕು, ಯಾವ ರೀತಿ ಎಲ್ಲ ಹೇಗಿದ್ದೀರಿ ಎಲ್ಲ ಅಂತ ವಿಷಯ ಎಲ್ಲ ಚರ್ಚೆ ಮಾಡ್ತೇವೋ ಆ ರೀತಿಯೇ ಮಾಡಿದ್ದಾರೆ. ಎಲ್ಲವನ್ನು ಶ್ರೀಕೃಷ್ಣನು ಕೇಳಿಸಿಕೊಂಡ, ಅಕ್ರೂರನ್ನು ಕೇಳಿಸಿಕೊಂಡ ಎಲ್ಲ ಸಮಾಚಾರಗಳನ್ನು, ಕ್ಷೇಮ ಸಮಾಚಾರಗಳನ್ನು ಏನು ಮಾಡಿದರು, ಒಬ್ಬರಿಗೊಬ್ಬರಿಗೆ ತಿಳಿಸಿದರು ಅಂತ ಹೇಳುವುದು ಈ ಶ್ಲೋಕಕ್ಕೆ. ಏನು ಹೇಳ್ತಾರೆ ಪ್ರಭಂಜನಾಚಾರ್ಯ ಅಂತ ಹೇಳಿದರೆ, ಉತ್ತಾಪ್ಯ ಬಲರಾಮನೊಂದಿಗೆ ಯದುಪತಿಯಾದ ಕೃಷ್ಣ. ಸೊ ಸಬಲೋ ಯದುಪತಿ ತಮ್ ಉತ್ತಾಪ್ಯ, ಆ ಅಕ್ರೂರನನ್ನು ಏನು ಮೇಲೆಬ್ಬಿಸಿ ಉತ್ತಾಪ್ಯ ತನ್ನ ಮನೆಗೆ ಕರೆದೊಯ್ದು ನೀತ್ವ ಅವನಿಗೆ ಸಕಲ ಉಪಚಾರವನ್ನು ಮಾಡಿದ. ಸೊ ಅಖಿಲ ಉಪಚಾರ ಅಂತ ಹೇಳಿದ್ರೆ ಅಖಿಲಾಂ ಉಪಚಾರಂ ಪ್ರವಿಧಾಯ ಮಾಡಿದ. ನಿತ್ಯ ಅಭಿವ್ಯಕ್ತನಾದ ಅಕ್ಷಯ ಜ್ಞಾನನಾದ ಭಗವಂತ, ನಿತ್ಯ ಅಭಿವ್ಯಕ್ತನಾದ ಅಂತೇಳಿದರೆ ನಿತ್ಯೋದಿತ, ನಿತ್ಯ ಅಭಿವ್ಯಕ್ತನಾದ. ಅಕ್ಷಯಚಿತ್, ನಿತ್ಯ ಉದಿತ ಅಕ್ಷಯಚಿತ್ ಅಂತೇಳಿದರೆ ಜ್ಞಾನದ ಹ್ರಾಸವೇ ಇಲ್ಲದೆ ಇರುವವ, ಯಾವುದೇ ರೀತಿಯ ನಾಶ, ಯಾವುದೇ ರೀತಿಯ ಹ್ರಾಸ ಇಲ್ಲದಿರುವಂತಹ ಗುಣಗಳು, ಜ್ಞಾನಾದಿ ಗುಣಗಳು, ಜ್ಞಾನ ಆಮೇಲಿಂದ ಸುಖ ಆಮೇಲಿಂದ ಶಕ್ತಿ, ಯಾವುದಕ್ಕೂ ಹ್ರಾಸ ಇಲ್ಲ ಭಗವಂತನ ಈ ಎಲ್ಲ ಗುಣಗಳು ಪರಿಪೂರ್ಣ ಗುಣಗಳು. ಆ ಒಂದೊಂದು ಗುಣಕ್ಕೂ ಅದರ ಜೊತೆಗೆ ಸಾವಿರಾರು ಗುಣಗಳು, ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲದಷ್ಟು ಅಗಣ್ಯ ಗುಣಗಳಿರುವಂತಹ ಆ ಭಗವಂತನು ಎಲ್ಲ ಲೋಕ ವ್ಯವಹಾರದ ವಿಡಂಬನೆಗಾಗಿ, ಲೋಕಚರಿತಾನು ವಿಡಂಬನೇನ, ಲೋಕ ವ್ಯವಹಾರದ ವಿಡಂಬನೆಗಾಗಿ ಎಲ್ಲ ಕ್ಷೇಮ ಸಮಾಚಾರ ಎಲ್ಲವನ್ನು ಕೇಳಿಸಿಕೊಂಡ ಸ್ವಯಂ ಭಗವಂತನಾದ ಶ್ರೀಕೃಷ್ಣ. ಹೀಗೆ ಅಕ್ರೂರನಿಗೆ ಸಕಲೋಪಚಾರಗಳ ಆದರವನ್ನು ಮಾಡುವ ಮೂಲಕ ಭಗವತ್ ಭಕ್ತರು ಅತಿಥಿಗಳು ಮನೆಗೆ ಬಂದಾಗ ಹೇಗೆ ಆದರಿಸಬೇಕು ಆ ರೀತಿಯನ್ನು ಲೋಕಕ್ಕೆ ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳುವಲ್ಲಿಗೆ ಆ 90 ಈ ಶ್ಲೋಕ ಮುಗೀತು. 90ನೇ ಶ್ಲೋಕ ಮುಗೀತು. 91ನೇ ಶ್ಲೋಕವೆಲ್ಲರೆ ಶ್ರುತ್ವಾ ಸಕಂ ಸಹೃದಿ ಸಂಸ್ಥಿತಮಬ್ಜನಾಭಃ ಪ್ರಾತಸ್ತು ಗೋಪಸಹಿತೋ ರಥಮಾರುರೋಹ ರಾಮಶ್ವಪಲ್ಕತನಯಾಭಿಯುತೋ ಜಗಾಮ ಯಾನೇನ ತೇನ ಯಮುನಾ ತಟಮವ್ಯಯಾತ್ಮ. 91ನೇ ಶ್ಲೋಕ. ಆ ಕಮಲವು ನಾಭಿಯಲ್ಲಿ ಉಳ್ಳ ಆ ಶ್ರೀಕೃಷ್ಣನು ಕಂಸನ ಹೃದಯದಲ್ಲಿ ಇದ್ದುದನ್ನು ಕೇಳಿ ಪ್ರಾತಃ ಕಾಲದಲ್ಲಿಯೇ ಗೊಲ್ಲರಿಂದ ಕೂಡಿದವನಾಗಿ ರಥವನ್ನು ಏರಿದನು. ನಾಶರಹಿತನಾದ ಆ ಶ್ರೀಕೃಷ್ಣನು ಬಲರಾಮನು ಶ್ವಪಲ್ಕನ ಮಗನಾದ ಅಕ್ರೂರನು ಇವರಿಬ್ಬರಿಂದ ಕೂಡಿದವನಾಗಿ ಕಂಸನು ಕಳುಹಿಸಿದ ಆ ರಥದಿಂದ ಯಮುನಾ ನದಿಯ ತಟದ ಕಡೆಗೆ ಹೋದನು. ಶ್ರುತ್ವಾ ಸ ಕಂಸ ಹೃದಿ ಸಂಸ್ಥಿತಂ ಅಬ್ಜನಾಭಃ ಪ್ರಾತಸ್ತು ಗೋಪಸಹಿತೋ ರಥಮಾರುರೋಹ ರಾಮಶ್ವಫಲ್ಕತನಯ ಅಭಿಯುತೋ ಜಗಾಮ ಯಾನೇನ ತೇನ ಯಮುನಾ ತಟಂ ಅವ್ಯಯಾತ್ಮ. ಶ್ರುತ್ವಾ ಎಲ್ಲ ಕ್ಷೇಮ ಸಮಾಚಾರ ಎಲ್ಲ ಒಬ್ರಿಗೊಬ್ಬರಿಗೆ ವಿನಿಮಯ ಆಯಿತು. ಶ್ರುತ್ವ ಆಮೇಲಿಂದ ಈ ಬಾಕಿ ಇದು ಗೊತ್ತಾಯಿತು. ಅಂದರೆ ಯಾರು ಕಳಿಸಿದ್ದು? ಕಂಸ ಕಳಿಸಿದ್ದು. ಏನು ಸಂಗತಿ ಅಂತೇಳಿದರೆ ನಿಮ್ಮನ್ನು ಕರ್ಕೊಂಡು ಬರಬೇಕು ಅಂತೇಳಿದರೆ, ಓ ನಮ್ಮನ್ನು ಕರ್ಕೊಂಡು ಬರಬೇಕಾ, ನಮಗೆ ಭವ್ಯವಾದ ಸ್ವಾಗತ ಇದೆಯಾ ಅಂದರೆ ಹೇಳ್ತಾನೆ ಅಕ್ರೂರ, ಹೌದೌದು ಭಾರಿ ಭವ್ಯ ಸ್ವಾಗತ ಮಾಡಲಿಕ್ಕೆ ನಿಮ್ಮನ್ನು ಬರಲಿಕ್ಕೆ ಹೇಳ್ತಾ ಇದ್ದಾನೆ, ಅದಕ್ಕೋಸ್ಕರ ರಥ ಕೊಟ್ಟು ನನ್ನನ್ನು ಕಳಿಸಿದ್ದಾನೆ. ಭಗವಂತನಿಗೆಲ್ಲ ಗೊತ್ತಾಯಿತು. ಏನದು? ಕಂಸ ಹೃದಿ, ಕಂಸನ ಹೃದಿ ಅಂದೆ ಹೃದಯದಲ್ಲಿ. ಆ ನನ್ನ ಮಾವ ಕಂಸ ಮಹಾದುಷ್ಟ ಮಹಾಕ್ರೂರಿ ಏನಿಟ್ಟಿದ್ದಾನೆ ಹೃದಯದಲ್ಲಿ? ಸಂಸ್ಥಿತಂ, ಅವನ ಹೃದಯದಲ್ಲಿ ಏನು ನಡೀತಾ ಇದೆ? ಕೃಷ್ಣ ಬಲರಾಮರನ್ನು ಮೊದಲು ಆನೆಯಿಂದ ತುಳಿಸಬೇಕು, ಮಲ್ಲ ಯುದ್ಧಕ್ಕೆ ಕರಿಬೇಕು, ಆ ಜಟ್ಟಿಗಳೊಟ್ಟಿಗೆ ಅಂತೇಳಿದರೆ ವರಸೆಗಳನ್ನು ತೋರಿಸೋದು ಅಂತೇಳ್ಕೊಂಡು ಎಲ್ಲರಿಗೂ ಈ ರೀತಿ ನಾಟಕ ಮಾಡ್ತಾ ಕೊಂದು ಹಾಕಬೇಕು. ಎಲ್ಲ ಪ್ಲ್ಯಾನ್ಗಳು ಎಲ್ಲ ತಿಳಿತು ಯಾರಿಗೆ? ಭಗವಂತ ಕೃಷ್ಣನಿಗೆ. ಕಂಸ ಹೃದಯ ಸಂಸ್ಥಿತಂ, ಸಂಸ್ಥಿತ ಅಂದರೆ ಆ ಹೃದಯದಲ್ಲಿ ಏನಿದೆ
ಅಂದರೆ ಸ್ಥಿತವಾಗಿದೆ ಏನು ಕಂಸಂದು. ಓ ಹೀಗೆಲ್ಲ ಯೋಜನೆಗಳು, ಇಂತಹ ಮಹದಾಸೆ ಇಟ್ಟುಕೊಂಡಿದ್ದಾನೆ ನನ್ನ ಮಾವ ಕಂಸ ಅಂತ ಹೇಳಿಕೊಂಡು ಅಬ್ಜನಾಭ ಅಂತ ಹೇಳಿದರೆ ಪದ್ಮನಾಭ, ಅಬ್ಜನಾಭ ಭಗವಂತ ಶ್ರೀಕೃಷ್ಣ. ಅಪ್ ಅಂತ ಹೇಳಿದರೆ ನೀರು, ಜ ಅಂತ ಹೇಳಿದರೆ ಹುಟ್ಟಿದ್ದು ಅಂತ ಹೇಳಿದರೆ ನೀರಿನಲ್ಲಿ ಹುಟ್ಟಿದ್ದು ತಾವರೆ ನಾಭಃ, ತಾವರೆ ಕಮಲ ಯಾರ ನಾಭಿಯಿಂದ ಹೊರಟಿದೆಯೋ ಅವನು ಅಬ್ಜನಾಭ, ಪದ್ಮನಾಭ, ಭಗವಂತ ಪುರುಷೋತ್ತಮ. ಸೊ ಎಲ್ಲ ಯೋಚನೆ ಮಾಡ್ತಾನೆ, ಓ ಕಂಸನಿಗೆ ಏನಪ್ಪ ಎಷ್ಟು ಆಸೆ ನಮ್ಮನ್ನು ಭವ್ಯವಾಗಿ ಸ್ವಾಗತ ಮಾಡಬೇಕಂತ ಅಂತೇಳಿದರೆ ಸೋದರ ಅಳಿಯರು ಇಬ್ಬರು ಇದ್ದಾರೆ, ಕೃಷ್ಣ ಬಲರಾಮರು, ಅವರನ್ನು ಮಥುರೆಗೆ ಕರೆಸ್ತಾ ಇದ್ದಾನೆ, ರಥ ಕೊಟ್ಟು ಕಳಿಸಿದ್ದಾನೆ. ಅವರು ತುಂಬ ಚಂದ. ಪ್ರಾತಸ್ತು ಗೋಪ ಸಹಿತೋ, ಮರುದಿವಸ ಬೆಳಿಗ್ಗೆ ಆಗಿದೆ, ಪ್ರಾತಃ ಅಂತೇಳಿದರೆ ಪ್ರಾತಃ ತು ಅಂದರೆ ಮರುದಿವಸ ಬೆಳಿಗ್ಗೆ ಆಯಿತು, ಹೊರಟಿದ್ದಾರೆ. ಗೋಪ ಸಹಿತೋ ಅಂತ ಹೇಳಿದರೆ ಕೃಷ್ಣ ಬಲರಾಮರು ಹೋಗ್ತಾರೆ ಅಂತ ಹೇಳುವಾಗ ಯಶೋಧೆದು ಯೋಚನೆ ಮಾತ್ರ ಮಾಡಬೇಡಿ, ಎಷ್ಟು ಖರ್ಚಿಫಿದ್ರೂ ಸಾಕಾಗೋದಿಲ್ಲ, ಯಶೋಧೆ ಯಾವ ಸ್ಥಿತಿಯಲ್ಲಿ ಇರ್ಬೋದು ಅಂತ. ಸೊ ಗೋಪ ಸಹಿತೋ ಅಂತ ಹೇಳಿದರೆ ಗೋಪ ಸಹಿತರಾಗಿ ಎಲ್ಲ ಬಾಕಿದವರೆಲ್ಲ ನಂದಗೋಪಾದಿ ಎಲ್ಲ ಹೊರಟಿದ್ದಾರೆ. ಗೋಪ ಸಹಿತ ಕೃಷ್ಣ ಬಲರಾಮರ ಜೊತೆಗೆ ಗೋಪ ಸಹಿತ ರಥಂ ಆರುರೋಹ ಅಂತ ಹೇಳಿದರೆ ಎಷ್ಟು ಜನ ಆಗ್ತದೆ ಅಷ್ಟು ಜನ ರಥದಲ್ಲಿ, ಉಳಿದವರೆಲ್ಲ ನಾವು ಬರ್ತೇವೆ, ನಾವು ಹೇಗಾದರೂ ಬರ್ತೇವೆ ಅಂತ ಹೇಳ್ಕೊಂಡು ಹೊರಟಿದ್ದಾರೆ. ಗೋಪ ಸಹಿತರಾಗಿ ಯಾರು ಕೃಷ್ಣ ಬಲರಾಮರು, ರಥಂ ಆರುರೋಹ ಭಗವಂತ ಶ್ರೀಕೃಷ್ಣ ಮತ್ತು ಬಲರಾಮರು ರಥಂ ಆರುರೋಹ ರಥವನ್ನು ಹತ್ತಿದ್ದಾರೆ. ರಾಮಶ್ವಫಲ್ಕ ತನಯ ಅಭಿಯುತೋ, ಯಾರ ಜೊತೆಗೆ? ಬಲರಾಮನ ಜೊತೆಗೆ ಶ್ರೀಕೃಷ್ಣ ಹತ್ತಿದ್ದು ಶ್ವಫಲ್ಕ ತನಯ, ಶ್ವಫಲ್ಕನ ಮಗ ಅಕ್ರೂರ. ಸೊ ಅಕ್ರೂರನ ತಂದೆ ಹೆಸರು ಶ್ವಫಲ್ಕ ಅಂತ. ಸೊ ಶ್ವಫಲ್ಕ ತನಯ, ಶ್ವಫಲ್ಕನ ಮಗ ಯಾರು? ಅಕ್ರೂರ. ಸೊ ಅಕ್ರೂರನು ರಥನು ಹತ್ತಿದ ಅಂತ ಅದರ ಅರ್ಥ. ಸೊ ಕೃಷ್ಣ ರಥ ಹತ್ತಿದ, ಬಲರಾಮ ರಥ ಹತ್ತಿದ, ಅಕ್ರೂರ ರಥ ಹತ್ತಿದ. ಸೊ ಎಲ್ಲರೂ ರಥ ಹತ್ತಿದ್ದಾರೆ. ಅಭಿಯುತೋ ಎಲ್ಲರೂ ಒಟ್ಟಾಗಿ ಕೂಡಿಕೊಂಡು ಹೊರಟಿದ್ದಾರೆ ಮಥುರೆಗೆ. ಜಗಾಮ ಹೊರಟಿದ್ದಾರೆ, ಹೋಗ್ತಾ ಇದ್ದಾರೆ. ಯಾನೇನ, ಯಾನ ಅಂತ ಹೇಳಿದರೆ ವಾಹನ ಅಂತ. ಯಾವ ವಾಹನ ಇಲ್ಲಿ? ರಥ. ಕಂಸನೇ ಕಳಿಸಿಕೊಟ್ಟ ರಥದಿಂದ ಏನು ಹೋಗ್ತಾ ಇದ್ದಾರೆ. ಯಾನೇನ ತೇನ ಯಮುನಾ ತಟಂ ಅವ್ಯಯಾತ್ಮ ಅಂದರೆ ಕಂಸ ಯಾಕೆ ಬರಲಿಕ್ಕೆ ಹೇಳಿದ್ದು? ಇವರನ್ನು ಮುಗಿಸ್ಬೇಕು ಅಂತ. ಇವರು ಏನು, ಇವರಿಗೆ ಮುಗಿಸ್ಲಿಕ್ಕೆ ದೇಹನೇ ಇಲ್ಲ, ಜ್ಞಾನಾನಂದ ಶರೀರ ಇರುವಂಥ ಆ ಶ್ರೀಕೃಷ್ಣ. ಇನ್ನು ಬಲರಾಮನು, ಬಲರಾಮನಿಗೆ ಅಂಥದ್ದು ಏನಾದರೂ ಸ್ವಲ್ಪ ಏನಾದರೂ ಸ್ಮೃತಿ ಹೋದರೆ ಕೂಡಲೇ ಭಗವಂತ ಸ್ಮೃತಿ ಕೊಟ್ಟುಬಿಡ್ತಾನೆ. ಬಲರಾಮ ಅಣ್ಣ ಗೊತ್ತಿಲ್ವಾ ಏನು ಅಂತ ತಿಳ್ಕೊಂಡು, ನಿಮಗೆ ನಂದು ಇದಿದೆಯಲ್ಲ, ಆವೇಶ ಇದೆಯಲ್ಲ, ಯಾವುದಾದ್ರು ಶುಕ್ಲಕೇಶ ಆವೇಶ, ಸೊ ನಾನು ನಿಮ್ಮಲ್ಲಿ ಇದೇನಲ್ಲ ಅಂತ ಹೇಳಿದ್ರೆ ಸಾಕು, ಬಲರಾಮನಿಗೆ ಆ ಎಲ್ಲೆಲ್ಲಿ ಶಕ್ತಿ ಬರ್ತದೆ. ಸೊ ಆದ್ದರಿಂದ ಇವರನ್ನು ಯಾರಿಗಾದರೂ ಕೊಲ್ಲಿಕ್ಕಾಗ್ತದ? ಅವ್ಯಯಾತ್ಮ, ಅವ್ಯಯ, ವ್ಯಯ ಅಂದ್ರೇನು? ಖರ್ಚಾಗುವಂಥದ್ದು. ಆತ್ಮ ಅಂದರೆ ಅವ್ಯಯ, ಇದು ಖರ್ಚಾಗದೇ ಇರುವಂಥದ್ದು, ನಾಶ ಇಲ್ಲದೇ ಇರುವಂತಹ ಈ ಆತ್ಮ ಯಾರು? ಕೃಷ್ಣ ಬಲರಾಮರು. ಸೊ ಇವರನ್ನು ಕೊಲ್ಲಲಿಕ್ಕೆ ಯಾರಿಂದಾದರೂ ಸಾಧ್ಯ ಇದೆಯಾ ಅಂತೇಳಿ ಅಂಥ ಶ್ರೀಕೃಷ್ಣ ಬಲರಾಮರನ್ನು ಏನು ಭ್ರಾಂತಿ ಇರುವಂತಹ ಕಂಸ ಕೊಲ್ಲಲಿಕ್ಕಿಂತ ಯೋಜನೆ ಮಾಡಿದ್ದಾನೆ ಅನ್ನುವಂಥದ್ದು ಎಷ್ಟು ಒಂದು ವಿಚಿತ್ರ ಕಾಣಿಸ್ತದೆ. ಸೊ ಯಾನೇನ ತೇನ ಆ ರಥದಿಂದ ಹೊರಟಿದ್ದಾರೆ. ಯಮುನಾ ತಟಂ, ದಾರಿಯಲ್ಲಿ ಯಮುನಾ ತಟ ಸಿಗ್ತದೆ, ಅಲ್ಲಿ ಏನಾಗ್ತದೆ ಅನ್ನುವಂಥದ್ದು ಇನ್ನೂ ಬಹಳ ಕುತೂಹಲ ಇರುವಂಥ ವಿಷಯ ಈ 91ನೇ ಶ್ಲೋಕಕ್ಕೆ. ಪದ್ಮನಾಭನು ಅಬ್ಜನಾಭ ಅವ್ಯಯ ದೇಹನು ಅವ್ಯಯಾತ್ಮ ಆದ ಶ್ರೀಕೃಷ್ಣ ಅವನಿಂದ ಕಂಸನ ಮನಸ್ಸಿನಲ್ಲಿ ಇದ್ದುದನ್ನೆಲ್ಲ ತಿಳಿದು ಎಷ್ಟು ಅಕ್ರೂರ ಹೇಳ್ತಾನೋ ಅಷ್ಟನ್ನು ಕೇಳಿಸಿಕೊಂಡು ಉಳಿದದ್ದನ್ನೆಲ್ಲ ಯೋಚನೆ ಅಂತೇಳಿದರೆ ತಾನೇ ಎಲ್ಲ ಬಂದು ಕಾಣಿಸ್ತದೆ. ಓ ಈ ರೀತಿ ಕಂಸ ಈ ರೀತಿ ಯೋಚನೆ ಮಾಡ್ತಾ ಇದ್ದಾನೆ, ಹೀಗೆಲ್ಲ ಯೋಜನೆ ಮಾಡಿದ್ದಾನೆ, ಹೀಗೆಲ್ಲ ಅರೇಂಜ್ಮೆಂಟ್ ನಡೀತಾ ಇದೆ ನಮ್ಮ ಸ್ವಾಗತಕ್ಕೆ, ಭವ್ಯ ಸ್ವಾಗತಕ್ಕೆ. ಕುವಲಯ ಪೀಡ ಅನ್ನುವಂತಹ ಅತ್ಯಂತ ದುಷ್ಟವಾದ ಅತ್ಯಂತ ಶಕ್ತಿಯುತವಾದ ಆನೆ ಆ ಮಾವಟಿಗ ರೆಡಿ ಮಾಡಿದ್ದಾನೆ ಗೇಟ್ನಲ್ಲಿ ಅಂತೇಳಿದ್ರೆ ಇವರಿಗೆ ಕೃಷ್ಣ ಬಲರಾಮನಿಗೆ ಹಾರ ಹಾಕಬೇಕಂತ. ಓ ಒಳಗಿನ ಗುಟ್ಟು ಬೇರೆಯೇ ಇದೆ. ಹಾರ ಹಾಕುದಾ? ಇದು ಹಾರ ಹಾಕಿ ಆಮೇಲೇನಂತೆ ಆ ಆನೆಯಿಂದ ತುಳಿಸಬೇಕು. ಈ ರೀತಿಯ ಅಂದರೆ ಎಲ್ಲ ತಿಳಿದಿದ್ದಾನೆ ಭಗವಂತ. ಸೊ ಎಲ್ಲವನ್ನೂ ತಿಳಿದು ಮರುದಿವಸ ಪ್ರಾತಃ ಕಾಲದಲ್ಲಿ
ರಾಮ ಶ್ವಫಲ್ಕತನಯ ಅಭಿಯುತು. ಬಲರಾಮ ಶ್ವಫಲ್ಕತನಯ ಅಂದರೆ ಅಕ್ರೂರನೊಂದಿಗೆ ಸೇರಿಕೊಂಡು ಕೂಡಿಕೊಂಡು ರಥಂ ಆರುರೋಹ ರಥವನ್ನು ಹತ್ತಿದ್ದಾನೆ. ಯಾನೇನ ತೇನ ಆ ಯಾನದ ಮೂಲಕ ಆ ರಥದ ಮೂಲಕ ಯಮುನಾ ತಟವನ್ನು ತಲುಪ್ತಾ ಇದ್ದಾರೆ. ಇನ್ನೇನು ಯಮುನಾ ತಟ ತಲುಪಲಿಕ್ಕೆ ಸ್ವಲ್ಪವೇ ಇರುವುದು ಅಂತ ಹೇಳಿದ್ರೆ ನಾಳೆ ನಮ್ಮ 2 ಗಂಟೆಗಾಗುವಾಗ ಅವರು ಯಮುನಾ ತಟವನ್ನು ತಲುಪಿರ್ತಾರೆ ಅಂತ ಹೇಳಿಕೊಂಡು ಇವತ್ತಿನ ಇದನ್ನು ಮುಗಿಸೋಣ. ಶ್ರೀಕೃಷ್ಣಾರ್ಪಣ ಮಸ್ತು.